ಇಂದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಸುಮಾರು 10 ಫಲಾನುಭವಿಗಳಿಗೆ ಪಂಪು ಮೋಟರ್ಗಳನ್ನ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಫಲಾನುಭವಿಗಳಿಗೆ ನಾನು ಇವತ್ತು ವಿತರಣೆ ಮಾಡಿದ್ದೇನೆ. ಹಾಗೆ ನಮ್ಮ ಹಿಟ್ನಳ್ಳಿ ಗ್ರಾಮ ಪಂಚಾಯತಿ ಜವಾಬ್ದಾರಿನಲ್ಲಿ 15ನೇ ಹಣಕಾಸು ವರ್ಗ 2ರ ಅನುದಾನದಲ್ಲಿ ಅಂಗಡಿ ಮಳಿಗೆಗಳನ್ನ ಸುಮಾರು 10 ಲಕ್ಷದಲ್ಲಿ ನಿರ್ಮಾಣ ಮಾಡಿದ್ರು. ಅದರ ಉದ್ಘಾಟನೆ ಮಾಡಿದ್ದೇನೆ. ಇಲ್ಲಿ ಏನು ತುರಿ ವೀರಪ್ಪನ ದೇವಸ್ಥಾನ ಇದೆ, ಇಲ್ಲೊಂದು ಕೊಳವನ್ನು ನಿರ್ಮಾಣ ಮಾಡೋದಕ್ಕೆ ಪಂಚಾಯತಿಯಿಂದ ತೀರ್ಮಾನ ಮಾಡಿದ ರೀತಿಯಲ್ಲಿ ಅದಕ್ಕೆ ಗುದ್ಲಿ ಪೂಜೆಯನ್ನು ಮಾಡಿದ್ದೇವೆ. ಇನ್ನೊಂದು ಈ ಗ್ರಾಮದಲ್ಲಿರ್ತಕ್ಕಂಥ ಗಾಣಿಗ ಸಮುದಾಯದ ಒಂದು ಸ್ಮಶಾನದ ಒಂದು ಅಭಿವೃದ್ಧಿಗೋಸ್ಕರ ಸುಮಾರು 10 ಲಕ್ಷವನ್ನು ವಿನಿಯೋಗಿಸಿದ್ದಾರೆ. ಅದನ್ನು ಕೂಡ ಇವತ್ತು ಪ್ರಾರಂಭ ಮಾಡಿದ್ದಾರೆ. ಹಾಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿಟ್ನಳ್ಳಿ ಕೊಪ್ಪಳದಲ್ಲಿ ಸುಮಾರು ಒಂದು 6.25 ಲಕ್ಷದ ಒಂದು ಅಡುಗೆ ಮನೆಯನ್ನು ಇವತ್ತು ನಿರ್ಮಾಣ ಮಾಡಿದ್ವಿ. ಅದನ್ನು ಉದ್ಘಾಟನೆ ಮಾಡಿ ಈ ಹಿಟ್ನಳ್ಳಿ ಕೊಪ್ಪಳ ಅಂದರೆ ಮಾರಮ್ಮನ ಕೊಳದ ಕಲ್ಯಾಣಿ ಅದು ತುಂಬ ಅದ್ಭುತವಾಗಿ ಬಂದಿದೆ. ಅದನ್ನು ಕೂಡ ಇವತ್ತು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿದ್ದೇನೆ. ಒಟ್ಟು ಈ ಒಂದು ದಡದಪುರದಲ್ಲಿ ಒಂದು ಹಿಂದೆ ನಮ್ಮ MP ಅವರಾಗಿದ್ದಂಥ ಸುಮಲತಾ ಅವರ ಫ್ರೆಂಡ್ ಅವರು ಬಂದಿದ್ದರು. ಸುಮಲತಾ ಅವರು ಆ ಒಂದು ಶೌಚಾಲಯವನ್ನು ಕೂಡ ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ಸುಮಾರು 1 ಕೋಟಿ ರೂಪಾಯಿನ ಅನುದಾನದ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಶಂಕುಸ್ಥಾಪನೆಯನ್ನು ಇವತ್ತು ನಾನು ನೆರವೇರಿಸಿದ್ದೇನೆ. ಇನ್ನು ಮುಂದೆ ಈಗೆಲ್ಲ ನಮ್ಮ ವಿಶೇಷ ಅನುದಾನ ಮತ್ತು ನಮ್ಮ PWD ಇರಿಗೇಷನ್ದು, ವಿಶೇಷವಾಗಿ ಇರಿಗೇಷನಲ್ಲಿ ಒಂದು 400 ಕೋಟಿ ರೂಪಾಯಿನ ಅನುದಾನದ ನಾಲಾ ಆಧುನೀಕರಣಕ್ಕೆ, ಅದರಲ್ಲಿ ನಮ್ಮ ಎಲ್ಲ ರೈತ ಬಂಧುಗಳಿಗೆ ನಾನು ತಿಳಿಸೋದಿಷ್ಟೇ, ಇದು ನಾಲಾ ಆಧುನೀಕರಣ ಮುಖ್ಯ ನಾಲೆ, ಡಿಸ್ಟ್ರಿಬ್ಯೂಟರಿ ನಾಲೆ, ಪಿಕಪ್ ನಾಲೆ ಇವೆಲ್ಲವನ್ನು ಕೂಡ ಆಧುನೀಕರಣಗೊಳಿಸೋದಲ್ಲದೆ ಜಮೀನಿಗೆ ಹೋಗ್ತಕ್ಕಂಥ ರಸ್ತೆಯನ್ನು ಕೂಡ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ. ಈ ಕಾರಣದಿಂದಾಗಿ ಕೊನೆ ಭಾಗಕ್ಕೆ ನೀರು ತಲುಪಲ್ಲ ಅನ್ನೋಂಥ ಸಮಸ್ಯೆಯನ್ನು ಶಾಶ್ವತವಾಗಿ ಬಗೆಹರಿಸ್ತಕ್ಕಂಥ ಮಳವಳ್ಳಿ ತಾಲೂಕಿನ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸವನ್ನು ಈಗ ಮಾಡ್ತಾಯಿದ್ದೀವಿ. ಪ್ರಮುಖವಾಗಿ ಈ ಬಾರಿ ನಮ್ಮ ರೈತರು ಇದಕ್ಕೆ ಸಹಕಾರವನ್ನು ನೀಡಬೇಕು. ಜಾನುವಾರುಗಳಿಗೆ ಕುಡಿಯೋ ನೀರಿಗೆ ತೊಂದರೆ ಆಗದ ರೀತಿಯಲ್ಲಿ, ಯಾಕಂದರೆ ಕನ್ನಂಬಾಡಿನಲ್ಲಿ ನೀರಿದೆ, ಈ ಬಾರಿ ನಾಲೆದಲ್ಲಿ ನಾವು ನೀರು ಕೊಟ್ಟು ವ್ಯವಸಾಯಕ್ಕೆ ಅನುಕೂಲ ಮಾಡಿಕೊಟ್ರೆ ಈ ನಾಲಾ ಆಧುನೀಕರಣ ಮಾಡಲಿಕ್ಕಾಗಲ್ಲ. ಅದಕ್ಕೋಸ್ಕರ ಎಲ್ಲರ ಸಹಕಾರದೊಂದಿಗೆ ಈ ಒಂದು ವಿಶೇಷವಾಗಿ ಅನುದಾನ ತಂದಿರತಕ್ಕಂಥದ್ದನ್ನು ಹಿಂದೆಂದೂ ಯಾವ ಸರ್ಕಾರನೂ ಕೊಡದೇ ಇರತಕ್ಕಂಥ ಅನುದಾನ ನಾನು ಪಡ್ಕೊಂಡು ಬಂದು ಕೆಲಸ ಮಾಡ್ತೀನಿ. ಬರೀ ನಾಲಾ ಆಧುನೀಕರಣ ಒಂದೇ ಬರೀ 400 ಕೋಟಿಯನ್ನು ಯಾವತ್ತೂ ಎಲ್ಲೂ ಬಂದಿರೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಮಾಡ್ತಾ ಇರ್ಬೇಕಾದ್ರೆ ಇದರ ಪ್ರಯೋಜನವನ್ನು ನಮ್ಮ ರೈತ ಬಂಧುಗಳು ಪಡ್ಕೋಬೇಕು ಅನ್ನೋದು ನನ್ನ ಮನವಿ. ಆ ಮುಖಾಂತರ ಭವಿಷ್ಯತ್ನಲ್ಲಿ 2 ಬೆಳೆಯನ್ನು ನಿರಾತಂಕವಾಗಿ ನಾವು ಬೆಳೆಯೋದಕ್ಕೆ ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋದನ್ನು ಮನವರಿಕೆ ಮಾಡ್ತಾ, ಈ ವಿಚಾರದಲ್ಲಿ ಯಾರು ಗೊಂದಲ ಮಾಡ್ಕೊಳ್ಳೋದು ಬೇಡ, ಸಹಕಾರ ನೀಡಿ ಅನ್ನೋಂಥ ಮಾತನ್ನು ಹೇಳಿ ಈ ಒಂದು ಮಾಧ್ಯಮದ ಮುಖಾಂತರ ಕೂಡ ಇದರ ಬಗ್ಗೆ ಜನರಿಗೆ ತಿಳುವಳಿಕೆಯನ್ನು ನೀಡಿ ಅಂತ ಮನವಿಯನ್ನು ಮಾಡ್ತೀನಿ.